ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ನಾನು ಕುರುಡನಾಗಿದ್ದೆನು, ಈಗ ಕಾಣುತ್ತದೆ. ರೀಪ್ರಿನ್ಸ್ ಪುಟ 4148, ಪುಟದ ಸಂಖ್ಯೆ 245. ನಾವು ಸಹ ಕುರುಡರೇನು? ನಮ್ಮ ಪಾಠದ ಕಡೆಯ 2 ವಚನಗಳು ಫರಿಸಾಯರಲ್ಲಿದ್ದ ಧರ್ಮಶಾಸ್ತ್ರ ಬೋಧನೆಗಳ ವಿಷಯಗಳಲ್ಲಿನ ಹೆಮ್ಮೆಯ ಕಡೆಗೆ ನಮ್ಮ ಗಮನವನ್ನು ಸೆಳೆಯುತ್ತವೆ. ಮತ್ತು ಅಯ್ಯೋ, ಇದೂ ಸಹ ಆತ್ಮಿಕ ಇಸ್ರಾಯೇಲರಲ್ಲಿನ ಕೆಲವು ಉತ್ತರಾಧಿಕಾರಿಗಳ ಆತ್ಮಿಕ ಹೆಮ್ಮೆಯನ್ನು ಇವು ಸೂಕ್ತವಾಗಿ ಸೂಚಿಸುತ್ತದೆಂದು ನಾವು ಒಪ್ಪಿಕೊಳ್ಳಲೇಬೇಕಿರುವುದು. ತಾನು ಲೋಕಕ್ಕೆ ಬಂದಿರುವುದು ಈ ಒಂದು ವ್ಯವಸ್ಥಾ ಕ್ರಮಗಳಿಗೆ ಒಂದು ಪರೀಕ್ಷೆಯಾಗಿ ಪರಿಣಮಿಸುವುದೆಂದು. ಅಂದರೆ ಅವರಲ್ಲಿ ಕುರುಡರಾಗಿದ್ದ ಕೆಲವರಿಗೆ ಕಣ್ಣು ಕಾಣುವಂತೆ ಮಾಡಲಾಗುವುದು ಮತ್ತು ಆಗ ಕಣ್ಣು ಕಾಣುತ್ತಿದ್ದವರಲ್ಲಿ ಕೆಲವರು ಕುರುಡರಾಗುವರೆಂದು ನಮ್ಮ ಕರ್ತನು ಪ್ರಕಟಣೆ ಮಾಡಿ ಹೇಳಿದ್ದನು. ಅಂದರೆ ಸತ್ಯವು ಹಲವರಿಗೆ ಪರೀಕ್ಷೆಯಾಗಿ ಪರಿಣಮಿಸುವುದು. ಕೆಲವರು ಕುರುಡತನ, ಅಂಧಕಾರ, ಅಜ್ಞಾನ, ಮೂಢನಂಬಿಕೆಗಳಿಂದ ಹೊರಬಂದು ದೇವರ ಆಶೀರ್ವಾದಗಳಲ್ಲಿನ ಅತಿ ಭವ್ಯವಾದವುಗಳನ್ನು ಅರಿತವರಾಗಿರುವರು ಮತ್ತು ಅನುಗ್ರಹಗಳನ್ನು ಬಹುದೊಡ್ಡ ಪ್ರಮಾಣದಲ್ಲಿ ಹಿಂದೆ ಹೊಂದಿದಂಥ ಇತರರು ಅಂಧಕಾರದ ಹೀನ ಸ್ಥಿತಿಗೆ ಇಳಿದು ಹೋಗುವರು. ಯಾರು ಕರ್ತನನ್ನು ಸ್ವೀಕರಿಸಿದ್ದರೋ ಅವರು ಪಂಚಾಶತಮ ದಿನದಲ್ಲಿ ಜ್ಞಾನ ಪ್ರಕಾಶವನ್ನು ಹೊಂದಿದ್ದು, ಉಳಿದವರು ಕುರುಡಾಗಿ ಮಾಡಲ್ಪಟ್ಟು ಅವರು ಈ ಸುವಾರ್ಥ ಯುಗದ ಅಂತ್ಯದವರೆಗೂ ಕುರುಡರಾಗಿಯೇ ಉಳಿಯುವರೆಂಬುದನ್ನು ಅಪೊಸ್ತಲನು ಗಮನಿಸಿ ಹೇಳಿರುವನು. ಕುರುಡರಾಗಿದ್ದವರು ಕಾಣುವರೆಂದು ಹಾಗೂ ಕಣ್ಣು ಕಾಣುತ್ತಿದ್ದವರು ಕುರುಡರಾಗುವರೆಂದು ನಾನು ಟೀಕೆ ಮಾಡಿ ಹೇಳಿದ್ದನ್ನು ಕೇಳಿದ ಫರಿಸಾಯರು ತಮ್ಮನ್ನು ಯಾವ ಪಟ್ಟಿಯಲ್ಲಿ ಸೇರಿಸುವಿರೆಂದು ಕುರುಡರಲ್ಲಿ ಎಲ್ಲವೆಂದು ನಾವು ನಿರೀಕ್ಷಿಸುವೆವು ಎಂದು ನಮ್ಮ ಕರ್ತನನ್ನು ಕೇಳಿದ್ದರು. ಯೇಸುವು ಉತ್ತರವಾಗಿ, ಅವರು ಕುರುಡರಾಗಿದ್ದಲ್ಲಿ ಅವರ ಮಾರ್ಗವು ಪೂರ್ಣವಾದ ಅಜ್ಞಾನದಿಂದ ಕಾರ್ಯಪ್ರವೃತ್ತವಾದದ್ದಾಗಲಿ ಅವರಿಗೆ ಉತ್ತಮವಾಗಿತ್ತೆಂದು, ಆದರೆ ಅವರ ವಿಷಯವು ಬೇರೆಯಾಗಿತ್ತೆಂದು ಹೇಳಿದ್ದನು. ಈ ಗಣನೀಯವಾದ ಪ್ರಮಾಣದಲ್ಲಿ ತಿಳುವಳಿಕೆಯನ್ನು ಹೊಂದಿದವರಾದ್ದರಿಂದ ಇದರ ಅನುಗುಣವಾಗಿಯೇ ಜವಾಬ್ದಾರಿಯೂ ಇರುವುದೆಂದು, ಆದರೆ ತಮ್ಮ ಅಹಂಕಾರದ ಮತ್ತು ಆತ್ಮತೃಪ್ತಿಯ ದೆಸೆಯಿಂದ ತಾವು ಕಂಡದ್ದೇ ಪೂರ್ಣವಾದ ಸತ್ಯವೆಂದು ತೆಗೆದುಕೊಂಡವರಾಗಿ ಕರ್ತನ ನಿಜವಾದ ಸಂದೇಶವನ್ನು ನಿರ್ಲಕ್ಷಿಸುವುದರ ಮೂಲಕವಾಗಿ ಬೆಳಕಿಗೆ, ಅಂದರೆ ಸತ್ಯಕ್ಕೆ ವಿರೋಧವಾಗಿ ತಮ್ಮನ್ನು ಕಠಿಣ ಮಾಡಿಕೊಂಡಿದ್ದರು. ಅಲ್ಲದೆ ಪಾಪವು ಅವರನ್ನು ಬಂಧಿಸುತ್ತಾ ಬಂದು ಆಗ ನಿಗದಿತವಾದ ಬೆಳಕನ್ನು ಹೊಂದಿಕೊಳ್ಳಲು ಸಾಧ್ಯವಾಗದಂತೆ ಮಾಡಿ ಸಂಕೋಲೆಯಿಂದ ಅವರನ್ನು ಕಟ್ಟಿ ಹಿಡಿಯಲಾಗಿತ್ತು ಮತ್ತು ಅವರು ಅಂದು ನಿಗದಿತವಾದ ಬೆಳಕನ್ನು ಪಡೆದುಕೊಳ್ಳಲಿಲ್ಲ. ಈ ದಿನದಲ್ಲೂ ಒಂದು ಒಳ್ಳೆಯ ಸಂಖ್ಯೆಯಲ್ಲಿನ ಜನರು ಈ ಸನ್ನಿವೇಶದಲ್ಲಿ ಇರುವವರಲ್ಲವೇ? ಕ್ರೈಸ್ತರಲ್ಲಿನ ಪ್ರಮುಖರು ತಾವು ಜ್ಞಾನ ಪ್ರಕಾಶ ಹೊಂದಿರುವ ವಿಷಯದಲ್ಲಿ ಹೊಗಳಿಕೊಳ್ಳುವವರಾದರೂ ದೇವರ ವಾಕ್ಯದ ಬೆಳಕಿನ ವಿಷಯದಲ್ಲಿ ಅಂಜಿಕೆಯುಳ್ಳವರಾಗಿ ಮತ್ತು ಈಗ ಕರ್ತನ ಪ್ರತ್ಯಕ್ಷತೆಯಲ್ಲಿ ಆತನು ಬಳಸಿಕೊಳ್ಳುತ್ತಿರುವ ತನ್ನ ಸಾಧನಗಳ ಮೂಲಕವಾಗಿ ಹರಡುತ್ತಿರುವ ಬೆಳಕಿನ ಬಗ್ಗೆ ಮತ್ತು ತಮ್ಮ ಅಜ್ಞಾನದ ಮೇಲೆ ಅದು ಪ್ರಕಾಶಿಸುತ್ತಿರುವುದರ ವಿಷಯವಾಗಿ ಒಪ್ಪಿಕೊಳ್ಳಲು ಅಂಜುವವರಾಗಿ ನಾಚಿಕೆ ಪಡುತ್ತಿರುವವರಲ್ಲವೇ? ನಮ್ಮ ಸ್ವಂತದ್ದು ಯಾವುದೂ ನಮ್ಮಲ್ಲಿ ಇಲ್ಲವೆಂಬುದನ್ನು, ಅದು ನಮ್ಮ ಸ್ವಂತದ ಬೆಳಕೇ ಆಗಿರಲಿ, ಜ್ಞಾನವೇ ಆಗಿರಲಿ, ನಮ್ಮಲ್ಲಿಲ್ಲವೆಂಬುದನ್ನು ಪ್ರಾಮಾಣಿಕತೆಯಿಂದ ಒಪ್ಪಿಕೊಳ್ಳುವವರಾಗೋಣ ಮತ್ತು ನಾವು ಕರ್ತನ ಹಸ್ತದಿಂದ ನಿಜವಾದ ಜ್ಞಾನವನ್ನು, ಅಂದರೆ ಮೇಲನಿಂದ ಬರುವ ನಿಜವಾದ ಜ್ಞಾನ ಪ್ರಕಾಶವನ್ನು ಸ್ವೀಕರಿಸಿಕೊಳ್ಳುವವರಾಗೋಣ. ಎಲ್ಲರೂ ಈ ಸ್ಥಿತಿಗೆ ತ್ವರಿತವಾಗಿ ತಲುಪಲು ಸಾಧ್ಯವಾದಲ್ಲಿ ಸತ್ಯವು ಪ್ರಸರಣೆಯಾಗುವುದು. ತಾವು ತಿಳಿದವರೆಂದು ಹೇಳಿಕೊಂಡರೂ ನಿಜವಾದ ರೀತಿಯಲ್ಲಿ ಅದನ್ನು ತಿಳಿದುಕೊಳ್ಳದೆ ಇರುವವರ ಮೂಲಕವಾಗಿ ದೊಡ್ಡ ವಿರೋಧವು ಉಂಟಾಗುವುದು. ಅವರ ಹೊಗಳಿಕೆ ಮತ್ತು ಹೆಮ್ಮೆಯು ಅವರು ಬೆಳಕಿನಲ್ಲಿ ಸೇರುವುದಕ್ಕೆ ಅಡ್ಡಿ ಮಾಡುತ್ತಿರುವುದಲ್ಲದೆ
ಅದನ್ನು ಮನವರಿಕೆ ಮಾಡಿಕೊಳ್ಳುತ್ತಿರುವ ಇತರರನ್ನು ಅಡ್ಡಿಪಡಿಸುವಂತೆ ಅವರನ್ನು ನಡೆಸುತ್ತಿರುವುದು.